ತಾಯಿ ಮಕ್ಕಳ ಆಸ್ಪತ್ರೆ ಕಾಮಗಾರಿ ಸಂಪೂರ್ಣ ಕಳಪೆ. ಕಳೆದ 3 ದಿನಗಳ ಹಿಂದೆಯಷ್ಟೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಅವರಿಂದ ಉದ್ಘಾಟನೆಗೊಂಡಿದ್ದ ಬಹುಕೋಟಿ ವೆಚ್ಚದ ನಗರದ ತಾಯಿ ಮಕ್ಕಳ ಆಸ್ಪತ್ರೆಯು ಕಳಪೆ ಕಾಮಗಾರಿಯಾಗಿದೆ ಎಂದು ಸಮಾಜ ಸೇವಕ ಹನುಮಂತ ಕಲ್ಲಸೆಟ್ಟಿ ಆರೋಪಿಸಿದ್ದಾರೆ. ನಗರದ ಪಿಡಬ್ಲ್ಯೂಡಿ ಕ್ಯಾಂಪ್ನ ಮಸ್ಕಿ ರೋಡಿಗೆ ನಿರ್ಮಾಣಗೊಂಡಿರುವ ತಾಯಿ ಮಕ್ಕಳ ಆಸ್ಪತ್ರೆಗೆ 12 ಕೋಟಿ ರುಗಿಂತ ಅಧಿಕ ಅನುದಾನ ವ್ಯಯ ಮಾಡಲಾಗಿದೆ. ಕಳೆದ 3 ವರ್ಷಗಳಿಂದ ಕಾಮಗಾರಿ ಆಮೆಗತಿಯಲ್ಲಿ ನಡೆದು ಇತ್ತೀಚೆಗಷ್ಟೇ ಪೂರ್ಣಗೊಂಡಿದೆ. ಆಸ್ಪತ್ರೆಯನ್ನು ಸಚಿವರ ಮೂಲಕ ಉದ್ಘಾಟಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಿಕೊಡುವ ಕೆಲಸವೂ ಆಗಿದೆ. ಆದರೆ ಆಸ್ಪತ್ರೆಯ ಉದ್ಘಾಟನೆಯಾದ ಬಳಿಕ ಗೇಟ್ ಮುರಿದು ಬಾಲಕನ ಮೇಲೆ ಬಿದ್ದು ಕಾಲು ಮುರಿದಿದೆ. ಇದರ ಜೊತೆಗೆ ಗೋಡೆಯೂ ಕೂಡ ಬಿರುಕು ಬಿಟ್ಟಿದೆ. ಕೂಡಲೇ ಬಹುಕೋಟಿ ಹಣವು ದುರುಪಯೋಗ ಪಡಿಸಿಕೊಂಡ ಗುತ್ತೇದಾರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಅವರ ಲೈಸೆನ್ಸ್ ಕಪ್ಪು ಪಟ್ಟಿಗೆ ಸೇರಿಸಿ ಸೂಕ್ತ ತನಿಖೆ ನಡೆಸಿ ದುರುಪಯೋಗವಾದ ಹಣವನ್ನು ಸರ್ಕಾರವು ಹಿಂಪಡೆಯಬೇಕೆಂದು ಆಗ್ರಹಿಸಿದ್ದಾರೆ. ವರದಿ ವೆಂಕಟೇಶ ನಾಯಕ, ಪ್ರಜಾಪವರ್ ಟಿವಿ, ಸಿಂಧನೂರು. ಎಲ್ಲ ಸೀಳೋಗೈತೆ ಬಿಲ್ಡಿಂಗ್. ಉದ್ಘಾಟನೆ ಮಾಡಬಾರ್ರ ಮುಂದಕ್ಕೆ ಹಾಕ್ರ ಡೇಟ್ ಅಂದ್ರೆ ಅರತುರಿ ಮಾಡಿ ಕೇಸಿ ಉದ್ಘಾಟನೆ ಮಾಡಿ ಕೇಸಿ ಹೋಗ್ಯಾರ. ಮೊನ್ನೆ ಒಂದು ಹುಡುಗ ಸಾಯೋದು ಉಳ್ಕೊಂಡೈತೆ ಗೇಟ್ ಮುರಿದ ಕೇಸಿ ಇನ್ನ ಪುಣ್ಯ ಇನ್ನು ಏನೇನು ಕಾಣಕೈತೆ ಕಾಡೈತೇನ ಅದು ಮೇಲೆ ಇತ್ತು. ಕ್ಯೂರಿಂಗ್ ಆಗೈತೆ ನೋಡಿ, ಬರೀ ಉಪ್ಪು ನೀರು ಪೂರಾ ಬಿಲ್ಡಿಂಗ್ ಎಲ್ಲ ಉಪ್ಪು ನೀರಲ್ಲೇ ಮಾಡ್ಯಾರ. ಎಷ್ಟು ದಿವಸ ತಾಳಿಕೆ ಬರ್ತೈತಿ ಗೊತ್ತಿಲ್ಲ. ಅದು ಶಿವನೇ ಬಲ್ಲ. ತಾಯಿ ಮಕ್ಕಳ ಆಸ್ಪತ್ರೆ ನೋಡ್ರಿ, ಎಷ್ಟು ದಿನ ತಾಳಿಕೆ ಬರ್ತೈತೆ ಗೊತ್ತಿಲ್ಲ. ಡ್ರೈನೇಜ್ ಸಂಪೂರ್ಣ ಹಾಕಿ ಕೈ ಬಿಟ್ರ. ಡ್ರೈನೇಜು ಕಂಪೌಂಡು, ಡ್ರೈನೇಜು ವಿತ್ ಕಂಪೌಂಡು ಪೂರ್ತಿ ಬೇಕಾಬಿಟ್ಟಿ ಮಾಡಿ ಹೋಗ್ಯಾರ. ಆ ಕಡೆ ಎಲ್ಲ ಹೊಲಸು ನೋಡಿ ಬಂದು ಪೂರ್ತಿ ಬಸಿ ನೀರೆಲ್ಲ ಆ ಕಡೆ ಬರ್ತೈತಿ. ಈ ಕಡೆ ಎಲ್ಲ ಇದು ಎಲ್ಲ ಮೊನ್ನೆ ಇದು ಮಾಡ್ಯಾರ ನೋಡ್ರಿ, ಎಷ್ಟು ಹೊಲಸು ಮಾಡಿ ಹೋಗ್ಯಾರ. ಡೆಂಗಿ, ಮಲೇರಿಯಾ, ತಾಯಿ ಮಕ್ಕಳ ಆಸ್ಪತ್ರೆ ಬಗಲಾಗ ಆಜು ಬಾಜು ಎಷ್ಟು ಸ್ವಚ್ಛತೆ ಇರ್ಬೇಕು ಗೊತ್ತಾ? ಅಂಥದ್ದು ಇಷ್ಟು ಗೊಬ್ಬರ ಹಾರಿದ್ರೆ ಅದು ಮೊನ್ನೆನೇ ಓಪನಿಂಗ್ ಮಾಡ್ಯಾರ. ಭಾಳ ದಿವಸನೂ ಆಗಿಲ್ಲ ಓಪನಿಂಗ್ ಆಗಿ. ಇದೆಲ್ಲ ಎಷ್ಟು ನೀರು ನಿಂತಾವ. ಡೆಂಗು ಜ್ವರ, ಮಲೇರಿಯಾ ಬಂತು ಸತ್ರಂದ್ರೆ ಯಾರು ಹೊಣೆ? ತಾಯಿ ಮಕ್ಕಳ ಆಸ್ಪತ್ರೆ ಅವ್ಯವಹಾರ ಬಗ್ಗೆ ನಾನು ಆರೋಪ ಮಾಡ್ತಾಯಿದ್ದೀನಿ. ಹನುಮಂತಪ್ಪ ಕಲ್ಲಸೆಟ್ಟಿ ನನ್ನ ಹೆಸರು. ಸಾಮಾಜಿಕ ಕಾರ್ಯಕರ್ತನಾಗಿ ಆರೋಪ ಮಾಡ್ತಾಯಿದ್ದೀನಿ. ಪೂರಾ ಬಿಲ್ಡಿಂಗೆಲ್ಲ ತಾಯಿ ಮಕ್ಕಳ ಆಸ್ಪತ್ರೆ ಬಿಲ್ಡಿಂಗೆಲ್ಲ ಬಿರುಕ್ಬಿಟ್ಟೈತಿ. ಆಮೇಲೆ ಕೆಲವೊಂದು ಉಪ್ಪು ನೀರಿಲ್ಲ, ಸಂಪೂರ್ಣ ಉಪ್ಪು ನೀರಿನಿಂದ ಕ್ಯೂರಿಂಗ್ ಮಾಡ್ಯಾರ. ಬಿಲ್ಡಿಂಗ್ ಪೂರ ರೋಡು ಹೈಟ್ ಐತಿ ಆಲ್ರೆಡಿ. ಬಿಲ್ಡಿಂಗು ಡೌನ್ ಐತಿ. ಈ ನೀರು ಬಿಲ್ಡಿಂಗ್ ನೀರೆಲ್ಲ ಆಸ್ಪತ್ರೆಗೆ ಹೋಗ್ತಾವೆ. ಈ ಹೊಲಸು ನೀರೆಲ್ಲ ಆ ಕಡೆ ಹೋಗ್ತಾವೆ ರೋಡಿನ. ಆಮೇಲೆ ಸುತ್ತಮುತ್ತ ಎಷ್ಟು ಸ್ವಚ್ಛ ಇರ್ಬೇಕಂತಂದ್ರೆ ತಾಯಿ ಮಕ್ಕಳ ಆಸ್ಪತ್ರೆ ಅಷ್ಟೇ ಹೊಲಸು ಐತಿ. ಸುತ್ತಮುತ್ತ ಪೂರ ರೌಂಡಾಗಿ ನೋಡ್ಕೊಂಬರ್ಬೋದು ನೀವು. ಆಮೇಲೆ ಕೆಲವೊಂದು ಕಂಪೌಂಡ್ ಮಾಡ್ಯಾರ ಪೂರ್ತಿ ಕಳಪೆ ಕಾಮಗಾರಿ. ಬಿಲ್ಡಿಂಗೂ ಹಂಗೆ. ಸಾರ್ವಜನಿಕರ ಹಣ ಎಷ್ಟು 15 ಕೋಟಿ ರೂಪಾಯಿ, ಸುಮಾರು 15 ಕೋಟಿ ರೂಪಾಯಿ ಹಣ. ಏನು ಸಾರ್ವಜನಿಕರ ಹಣ ಇಷ್ಟು ದುರ್ಬಳಕೆ ಮಾಡ್ಕೊಂಡ್ರೆ ಇದು ಹಂಗಾಗಿ ಇವು ಗುತ್ತೇದಾರ ಯಾರೇ ಇರಲಿ ಕಪ್ಪು ಲಿಸ್ಟ್ನಾಗ ಸೇರಿಸ್ಬೇಕು ಅವ್ರಿಗೆ ಲೈಸೆನ್ಸು. ನಮ್ಮ ವಿನಂತಿ ನಿಮ್ಮಲ್ಲಿ ಗೌರ್ಮೆಂಟಿಗೆ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಮೊನ್ನೆ ಸಾಬರ್ ತೂಬ್ರ ಬಂದು ಕೇಸಿ ಮಿನಿಸ್ಟ್ರುಗಳು ಓಪನಿಂಗ್ ಮಾಡಿದ್ರು. ಅಂಥದ್ದೇನು ಅವಶ್ಯಕತೆ ಇತ್ತು? ಅದಕ್ಕಿಂತ ಮುಂಚೆ ಬಿಫೋರು ಹಂಪನಗೌಡ್ರಿಗೆ ನಾವು ಲೆಟ್ರ್ ಕೊಟ್ರು ಮಿನಿಸ್ಟ್ರಿಗೆ ಕೊಡಪ್ಪ ಅಂತಂತಂದರು. ಮಿನಿಸ್ಟ್ರು ಬಂದಾಗೂ ನಾವು ಕೊಟ್ಟಿದ್ದು ನನ್ನ ಕಡೆ ಲೆಟ್ರ್ ಇದಾವೆ. ಕೂಡಲೇ ಬಿಲ್ಡಿಂಗ್ ಓನರ್ ಏನು ಗುತ್ತೇದಾರ